ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ನ್ಯೂಸ್ ಶೋದಲ್ಲಿ ಇವತ್ತು ಸಾಕಷ್ಟು ಕುತೂಹಲಕಾರಿಯಾಗಿರುವ ಸುದ್ದಿಗಳಿವೆ. ಅದನ್ನು ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅಂದಹಾಗೆ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ. ಪ್ರಮುಖವಾಗಿ ಇಷ್ಟು ದಿನ ಗಡಿಯಲ್ಲಿ ಜಗಳಕ್ಕೆ ಇಳಿತಾ ಇದ್ದಂತಹ ಚೀನಾ ಈಗ ನೀರಿನ ಮೂಲಕ ಭಾರತದ ವಿರುದ್ಧ ಸಮರ ನಡೆಸೋದಕ್ಕೆ ಮುಂದಾಗಿದೆ. ಇದಕ್ಕೆ ಭಾರತ ಕೂಡ ಕೌಂಟರ್ ಪ್ಲಾನ್ ಸಿದ್ಧಪಡಿಸಿಕೊಂಡಿದೆ. ಅದೇನು ಅನ್ನುವಂತಹ ಮಾಹಿತಿಯನ್ನು ನಿಮಗೆ ವಿವರಿಸ್ತೀನಿ. ಹಾಗೆಯೇ ಭಾರತೀಯ ಕುಸ್ತಿಪಟುಗಳು ರೊಚ್ಚಿಗೆದ್ದು ಹೋರಾಟ ನಡೆಸ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆಯೇ ದೆಹಲಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನೇ ಕಾರ್ನಲ್ಲಿ ಎಳ್ಕೊಂಡು ಹೋಗಿರುವಂತಹ ಪ್ರಕರಣ ನಡೆದಿದೆ. ಜೊತೆಗೆ ಕರ್ನಾಟಕದಲ್ಲಿ ಮೋದಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದು ಹೇಗೆ, ಅದಕ್ಕೆ ಸಿದ್ದರಾಮಯ್ಯ ಅವರ ಕೌಂಟರ್ ಹೇಗಿತ್ತು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಅಷ್ಟೇ ಅಲ್ಲದೆ ನ್ಯೂಜಿಲೆಂಡ್ನ ಜನಪ್ರಿಯ ಪ್ರಧಾನಮಂತ್ರಿ ರಾಜೀನಾಮೆ ಪ್ರಹಸನ, ಮೋದಿ ಪರ ಇಂಗ್ಲೆಂಡ್ ಪ್ರಧಾನಿ ಬ್ಯಾಟಿಂಗ್ ಬಗ್ಗೆಯೂ ಇವತ್ತಿನ ನ್ಯೂಸ್ ಶೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಈಗ ಮೊದಲ ಸುದ್ದಿಯ ಕಡೆಗೆ ಗಮನ ಹರಿಸೋಣ. ಗಡಿಯಲ್ಲಿ ಪದೇ ಪದೇ ಕಾಲ್ಕೆರೆದು ಕಿತ್ತಾಟಕ್ಕಿಳಿತಾ ಇರುವಂತಹ ಕುತಂತ್ರಿ ಚೀನಾ ಈಗ ಭಾರತದ ವಿರುದ್ಧ ವಾಟರ್ ವಾರ್ ಅರ್ಥಾತ್ ನೀರಿನ ಸಮರ ಸಾರುವ ಸಾಧ್ಯತೆ ಕಂಡು ಬರ್ತಾ ಇದೆ. ಹೀಗಾಗಿ ಭಾರತ ಸರ್ಕಾರ ಕೂಡ ಅಲರ್ಟ್ ಆಗಿದ್ದು ಅರುಣಾಚಲ ಪ್ರದೇಶದಲ್ಲಿ 11,000 ಮೆಗಾವ್ಯಾಟ್ನ ಹೈಡ್ರೋ ಎಲೆಕ್ಟ್ರಿಕ್ ಉತ್ಪಾದನೆಯ ಡ್ಯಾಮ್ ನಿರ್ಮಾಣಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದೆ. ಅರುಣಾಚಲ ಪ್ರದೇಶ ಗಡಿ ಬಳಿ ಬ್ರಹ್ಮಪುತ್ರ ನದಿಗೆ 60,000 ಮೆಗಾವ್ಯಾಟ್ನ ಹೈಡ್ರೋ ಪವರ್ನ ಮೆಗಾ ಡ್ಯಾಮ್ ನಿರ್ಮಾಣಕ್ಕೆ ಚೀನಾ ನಿರ್ಧಾರವನ್ನು ಕೈಗೊಂಡಿದೆ. ಒಂದು ವೇಳೆ ಡ್ಯಾಮ್ನಿಂದ ಏಕಕಾಲಕ್ಕೆ ನೀರನ್ನೇನಾದರೂ ರಿಲೀಸ್ ಮಾಡಿದಲ್ಲಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂನಲ್ಲಿ ಮಹಾಪ್ರವಾಹ ಉಂಟಾಗುವ ಸಾಧ್ಯತೆಯೂ ಕೂಡ ಇದೆ. ಹಲವು ಪ್ರದೇಶಗಳು ಜಲಾವೃತ ಆಗುವಂತಹ ಸಾಧ್ಯತೆ ಇದರಿಂದ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಚೀನಾ ಬ್ರಹ್ಮಪುತ್ರ ನದಿ ನೀರನ್ನು ತಿರುಗಿಸುವಂತಹ ಸಾಧ್ಯತೆಯೂ ಕೂಡ ಇಲ್ಲಿ ಗೋಚರಿಸ್ತಾ ಇರುವಂಥದ್ದು. ಇದೇ ಕಾರಣದಿಂದಾಗಿ ಭಾರತಕ್ಕೆ ನೀರಿನ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆ ಇದೆ. ಭಾರತಕ್ಕೆ 30% ಶುದ್ಧ ನೀರು ಬ್ರಹ್ಮಪುತ್ರ ನದಿ ಮೂಲಕನೇ ಬರುತ್ತೆ. ಹೀಗಾಗಿ ಗಡಿಯಲ್ಲಿ ಚೀನಾದ ಬೃಹತ್ ಡ್ಯಾಮ್ ನಿರ್ಮಾಣ ಮತ್ತು ಇತರೆ ಚಟುವಟಿಕೆಗಳು ಭಾರತಕ್ಕೆ ಕಳವಳಕಾರಿಯಾಗಿರುವಂತಹ ಬೆಳವಣಿಗೆ ಇದು. ಹೀಗಾಗಿ ಭವಿಷ್ಯದಲ್ಲಿ ಎದುರಾಗಬಹುದಾಗಿರುವಂತಹ ಸಮಸ್ಯೆಯನ್ನು ನಿಭಾಯಿಸುವಂತಹ ದೃಷ್ಟಿಯಲ್ಲಿ ಭಾರತ ಕೂಡ ಈಗ ಗಡಿಯ ಬಳಿಯಲ್ಲಿ ಅಂದರೆ ಭಾರತ ಚೀನಾ ಗಡಿಯ ಬಳಿಯಲ್ಲಿ ಬ್ರಹ್ಮಪುತ್ರ ನದಿಗೆ ಡ್ಯಾಮ್ ನಿರ್ಮಾಣ ಮಾಡಲೇಬೇಕಾದಂತಹ ಅನಿವಾರ್ಯತೆ ಈಗ ಎದುರಾಗ್ತಾ ಇರುವಂಥದ್ದು. ಇಲ್ಲಿ ಡ್ಯಾಮ್ ನಿರ್ಮಿಸೋದ್ರಿಂದಾಗಿ ವಿದ್ಯುತ್ ಉತ್ಪಾದನೆಯ ಜೊತೆಗೆ ಒಂದು ವೇಳೆ ಏಕಾಏಕಿ ಚೀನಾ ನೀರನ್ನು ರಿಲೀಸ್ ಮಾಡಿದರೆ ಅಲ್ಲಿ ಪ್ರವಾಹ ಎದುರಾಗುವಂತಹ ಅಪಾಯವನ್ನು ತಕ್ಕ ಮಟ್ಟಿಗೆ ತಡೆಗಟ್ಟುವಂತಹದಕ್ಕೂ ಕೂಡ ಒಂದು ಅವಕಾಶ ಭಾರತಕ್ಕೆ ಸಿಗುತ್ತೆ. ಪಾಕಿಸ್ತಾನ ಮತ್ತು ಚೀನಾ ಜೊತೆಗೂಡಿ ಭಾರತದ ವಿರುದ್ಧ ಮಸಲತ್ತು ಮಾಡ್ತಾ ಇರುವಂಥದ್ದು ಓಪನ್ ಸೀಕ್ರೆಟ್. ಇದೀಗ ದೇಶ ಗಣರಾಜ್ಯೋತ್ಸವಕ್ಕೆ ಸಿದ್ಧವಾಗ್ತಾ ಇರುವ ಸಂದರ್ಭದಲ್ಲಿನೇ ಪಂಜಾಬ್ನ ಗುರುದಾಸ್ಪುರ್ಗೆ ಪಾಕಿಸ್ತಾನದಿಂದ ಡ್ರೋನ್ ಮೂಲಕ ಚೀನಾ ನಿರ್ಮಿತ ಪಿಸ್ತೂಲ್ ಮತ್ತು ಮದ್ದುಗುಂಡುಗಳು ಬಂದು ಬಿದ್ದಿವೆ. ಪಾಕ್ ಗಡಿ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟಿರುವ ಡ್ರೋನ್ನಲ್ಲಿ ಶಸ್ತ್ರಾಸ್ತ್ರಗಳ ಜೊತೆಗೆ ಮಿಲಿಟರಿ ಗ್ರೇಡ್ ಹಾರ್ಡ್ವೇರ್ಗಳು ಕೂಡ ತುಂಬಿಕೊಂಡಿದ್ವು. ಭಾರತದೊಳಕ್ಕೆ ಸುಮಾರು 8 ಕಿಲೋಮೀಟರ್ ದೂರ ಹಾರಿ ಬಂದಿದ್ದಂತಹ ಈ ಒಂದು ಡ್ರೋನ್ BSF ಯೋಧರ ಕಣ್ಣಿಗೆ ಬಿದ್ದಿದೆ. ಕೂಡಲೇ ಡ್ರೋನ್ನತ್ತ ಫೈರಿಂಗ್ ಮಾಡಿದ್ದಾರೆ. ಈ ವೇಳೆಗಾಗಲೇ ಡ್ರೋನ್ನಲ್ಲಿದ್ದಂಥ ಶಸ್ತ್ರಾಸ್ತ್ರಗಳು ತುಂಬಿದ್ದ ಬಾಕ್ಸನ್ನು ಡ್ರಾಪ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಯೂಟರ್ನ್ ಹೊಡೆದ ಡ್ರೋನ್ ನೇರವಾಗಿ ಪಾಕಿಸ್ತಾನದ ಕಡೆಗೆ ಹಾರಿದೆ. ಗಣರಾಜ್ಯೋತ್ಸವದ ವೇಳೆ ಭಾರತದಲ್ಲಿ ಉಗ್ರರು ದಾಳಿ ನಡೆಸುವ ಸಾಧ್ಯತೆ ಇದ್ದು ಗಡಿಯಲ್ಲಿ ಸೇನೆ ಹೈ ಅಲರ್ಟ್ ಸ್ಥಿತಿಯಲ್ಲಿದೆ. ಭಾರತೀಯ ಕುಸ್ತಿಪಟುಗಳು ಈಗ ರುಚಿಗೆದ್ದಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕುಸ್ತಿ ಒಕ್ಕೂಟದ ಅಧ್ಯಕ್ಷ ಮತ್ತು ಹಲವು ಕೋಚ್ಗಳು ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅಂತ ಆರೋಪಿಸಿ ಕುಸ್ತಿಪಟುಗಳು ಹೋರಾಟಕ್ಕಿಳಿದಿದ್ದಾರೆ. ಅಷ್ಟೇ ಅಲ್ಲದೆ ಭಾರತೀಯ ಕುಸ್ತಿ ಒಕ್ಕೂಟದ ಅಧ್ಯಕ್ಷ ಮತ್ತು ಬಿಜೆಪಿಯ ಸಂಸದರಾಗಿರುವ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರುವ ಕುಸ್ತಿಪಟು ವಿನೀಶ್ ಫೋಗಟ್ ಕಳೆದ ಹಲವು ವರ್ಷಗಳಿಂದ ಸಂಸದ ಬ್ರಿಜ್ಭೂಷಣ್ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ನೀಡ್ತಾನೆ ಇದ್ದಾರೆ. ಈ ಬಗ್ಗೆ ಎಷ್ಟೇ ದೂರು ನೀಡಿದ್ರೂ ಅವರ ವಿರುದ್ಧ ಯಾರೂ ಕ್ರಮ ಕೈಗೊಳ್ತಾ ಇಲ್ಲ ಅಂತ ವಿನೀಶ್ ಫೋಗಟ್ ಆರೋಪವನ್ನು ಮಾಡಿದ್ದಾರೆ. ಆದರೆ ಬಿಜೆಪಿ ಸಂಸದ ಮತ್ತು ಕುಸ್ತಿ ಒಕ್ಕೂಟದ ಅಧ್ಯಕ್ಷ ಬ್ರಿಜ್ಭೂಷಣ್ ತಮ್ಮ ಮೇಲಿನ ಆರೋಪವನ್ನು ತಿರಸ್ಕರಿಸಿದ್ದಾರೆ. ನನ್ನ ವಿರುದ್ಧದ ಆರೋಪ ಸಾಬೀತಾದಲ್ಲಿ ನೇಣಿಗೇರೋದಕ್ಕೂ ಸಿದ್ಧ ಅಂತೆಲ್ಲ ಮಾತನಾಡಿಕೊಂಡಿದ್ದಾರೆ. ಇನ್ನು ಒತ್ತಡ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಬ್ರಿಜ್ಭೂಷಣ್ ಕುಸ್ತಿ ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಒಂದು ವೇಳೆ ಬ್ರಿಜ್ಭೂಷಣ್ ಇಲ್ಲಿ ರಾಜೀನಾಮೆಯನ್ನು ಕೊಡದೇ ಇದ್ದಲ್ಲಿ ತಾವು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆಟ ಆಡೋದಿಲ್ಲ, ಅಲ್ಲಿ ಕುಸ್ತಿ ಮಾಡೋದಿಲ್ಲ ಅಂತ ಹೇಳಿ ವಿನೀಶ್ ಫೋಗಟ್ ಸೇರಿದಂತೆ
ಬಜರಂಗ್ ಪೂನಿಯಾ ಮೊದಲಾದವರೆಲ್ಲರೂ ಕೂಡ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇದರ ನಡುವೆ ಸಾಕ್ಷಿ ಮಲಿಕ್, ಸಂಗೀತಾ ಪೋಗಟ್ ಮತ್ತೆ ಬಜರಂಗ್ ಪೂನಿಯಾ ಸೇರಿದಂತೆ ಹಲವು ಕುಸ್ತಿಪಟುಗಳು ಸಂತ್ರಸ್ತೆ ವಿನೀಶ್ ಪೋಗಟ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು ತನಿಖೆ ನಡೆಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ನಡುವೆ ಪ್ರತಿಭಟನಾ ಸ್ಥಳಕ್ಕೆ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕಿ ಬೃಂದಾ ಕಾರಟ್ ಕೂಡ ಭೇಟಿ ನೀಡಿದ್ರು. ಆದರೆ ಪ್ರತಿಭಟನಾ ನಿರತ ಕುಸ್ತಿಪಟುಗಳು ವೇದಿಕೆಯಿಂದ ಕೆಳಗಿಳಿಯುವಂತೆ ಬೃಂದಾ ಕಾರಟ್ಗೆ ಸೂಚನೆಯನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ರಾಜಕೀಯ ಮಾಡೋದಾದ್ರೆ ಇಲ್ಲಿ ಜಾಗ ಖಾಲಿ ಮಾಡುವಂತೆಯೂ ಕೂಡ ಅವರು ನೇರವಾಗಿಯೇ ಕಾರಟ್ ಅವರಿಗೆ ಹೇಳಿದರು. ಜನವರಿ 1ರಂದು ದೆಹಲಿಯಲ್ಲಿ ಯುವತಿಯೊಬ್ಬಳನ್ನ ಆಕ್ಸಿಡೆಂಟ್ ಆದ ನಂತರ ಕಾರಿನಡಿಯಲ್ಲಿ ಸುಮಾರು 13 ಕಿಲೋಮೀಟರ್ ದೂರದವರೆಗೆ ಎಳೆದೊಯ್ದಂತಹ ಪ್ರಕರಣ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ. ಇಡೀ ದೇಶ ಬೆಚ್ಚಿಬಿದ್ದಂತಹ ಪ್ರಕರಣ ಅದು. ಆ ವೇಳೆ ಯುವತಿಗೆ ನ್ಯಾಯ ಒದಗಿಸುವಂತೆ ದೆಹಲಿಯ ಮಹಿಳಾ ಆಯೋಗದ ಅಧ್ಯಕ್ಷೆ ಸ್ವಾತಿ ಮಳಿವಾಳ್ ಹೋರಾಟವನ್ನು ಕೂಡ ನಡೆಸಿದರು. ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷರನ್ನೇ ಪಾನಮತ್ತ ಡ್ರೈವರ್ ಕಾರಿನಲ್ಲಿ ಎಳೆದೊಯ್ದಿದ್ದಾನೆ. ಇಂದು ಮುಂಜಾನೆ ಸುಮಾರು 3 ಗಂಟೆಯ ಹೊತ್ತಿಗೆ ಸ್ವಾತಿ ಮಳಿವಾಳ್ ದೆಹಲಿಯಲ್ಲಿ ಮಹಿಳೆಯರು ಎಷ್ಟು ಸೇಫ್ ಆಗಿದ್ದಾರೆ ಅನ್ನೋದರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿದ್ರು. ಇದಕ್ಕಾಗಿ ಅವರು ತಮ್ಮ ಸ್ನೇಹಿತರ ಜೊತೆಗೆ ಫುಟ್ಪಾತ್ನಲ್ಲಿ ನಿಂತ್ಕೊಂಡಿದ್ರು. ಈ ವೇಳೆ ಬಲೆನೋ ಕಾರು ಚಾಲಕನೊಬ್ಬ ಸ್ವಾತಿ ಮಳಿವಾಳ್ ಅವರ ಬಳಿಗೆ ಬಂದು ಕಾರ್ನಲ್ಲಿ ಕುಳಿತುಕೊಳ್ಳುವಂತೆ ಕೆಟ್ಟ ರೀತಿಯಲ್ಲಿ ಸಂಜ್ಞೆ ಮಾಡಿದ್ದಾನೆ. ಸ್ವಾತಿ ಮಳಿವಾಳ್ ಆತನನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಂತೆಯೇ ಆತ ಇನ್ನೂ ಒಂದು ರೌಂಡ್ ಹೋಗಿ ಮತ್ತೆ ಬಂದಂತಹ ಕಾರ್ ಚಾಲಕ ಮತ್ತೆ ಕಾರ್ನಲ್ಲಿ ಕುಳಿತುಕೊಳ್ಳುವಂತೆ ಹೇಳ್ತಾನೆ. ಇದರಿಂದ ಸಿಟ್ಟಿಗೆದ್ದಂತಹ ಸ್ವಾತಿ ಮಳಿವಾಳ್ ಕಾರಿನ ಬಳಿಗೆ ತೆರಳಿ ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಕಾರ್ ಚಾಲಕ ಏಕಾಏಕಿ ವಿಂಡೋ ಕ್ಲೋಸ್ ಮಾಡಿದ್ದಾರೆ. ಆಗ ಸ್ವಾತಿ ಮಳಿವಾಳ್ ಅವರ ಒಂದು ಕೈ ವಿಂಡೋದಲ್ಲಿ ಸಿಲುಕಿಕೊಂಡಿದೆ. ಆದರೂ ಕ್ಯಾರೆ ಅನ್ನದ ಚಾಲಕ ಸುಮಾರು 15 ಮೀಟರ್ ದೂರದವರೆಗೆ ಸ್ವಾತಿ ಮಳಿವಾಳ್ ಅವರನ್ನು ಎಳ್ಕೊಂಡು ಹೋಗಿದ್ದಾನೆ. ಘಟನೆ ಸಂಬಂಧ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದು ಆರೋಪಿಯನ್ನು ಬಂಧಿಸಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರುವ ಸ್ವಾತಿ ಮಳಿವಾಳ್, ಮಹಿಳಾ ಆಯೋಗದ ಅಧ್ಯಕ್ಷರೇ ದೆಹಲಿಯಲ್ಲಿ ಸೇಫ್ ಅಲ್ಲ ಅಂದಮೇಲೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಊಹಿಸಿಕೊಳ್ಳಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಮತ್ತು ನಯವಂಚಕ ಸುಕೇಶ್ ಚಂದ್ರಶೇಖರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಹತ್ವದ ಮಾಹಿತಿಗಳು ಬಹಿರಂಗವಾಗಿವೆ. ಜಾಕ್ವೆಲಿನ್ಲನ್ನ ಭೇಟಿ ಮಾಡಿಸಿದ್ದಕ್ಕಾಗಿ ಸುಕೇಶ್ ಚಂದ್ರಶೇಖರ್ ತನ್ನ ಸಹಾಯಕಿ ಪಿಂಕಿ ಇರಾನಿಗೆ ಬರೋಬ್ಬರಿ 10 ಕೋಟಿ ರೂಪಾಯಿ ನೀಡಿದ್ದಾನಂತೆ. ಹೀಗಂತ ದೆಹಲಿ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ತಾನೊಬ್ಬ ದೊಡ್ಡ ಉದ್ಯಮಿ ಅಂತೆಲ್ಲ ಸಹಾಯಕಿ ಮೂಲಕ ಬಿಲ್ಡಪ್ ಕೊಡಿಸಿ ಜಾಕ್ವೆಲಿನ್ಲನ್ನ ಸುಕೇಶ್ ಕೆಡ್ಡಾಗಿ ಕೆಡವಿದ್ದ. ವಂಚಕ ಸುಕೇಶ್ನ ಲಿಸ್ಟ್ನಲ್ಲಿ ಇನ್ನೂ ಹಲವು ನಟಿಯರು ಕೂಡ ಇದರಂತೆ. ಅವರೆಲ್ಲರನ್ನು ಕೂಡ ಭೇಟಿ ಮಾಡಿಸಿದಲ್ಲಿ ಇನ್ನಷ್ಟು ಹಣ ನೀಡೋದಾಗಿ ಸಹಾಯಕಿಗೆ ಈತ ಭರವಸೆ ಕೊಟ್ಟಿದ್ದಂತೆ. ಈ ನಡುವೆ ಸುಕೇಶ್ ಚಂದ್ರಶೇಖರ್ ನನ್ನ ಜೀವನದಲ್ಲಿ ಆಟವಾಡಿ ಬದುಕನ್ನೇ ನರಕವಾಗಿಸಿದ್ದಾನೆ ಅಂತ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಆರೋಪಿಸಿದ್ದಾಳೆ. ಮತ್ತೊಂದೆಡೆ ನಟಿ ನೋರಾ ಫತೇ ಕೂಡ ಸುಕೇಶ್ ನನ್ನನ್ನು ಗರ್ಲ್ ಫ್ರೆಂಡ್ಲನ್ನಾಗಿ ಮಾಡ್ಕೊಳ್ಳೋದಕ್ಕೆ ಯತ್ನಿಸಿದ್ದ. ಇದಕ್ಕೆ ಪ್ರತಿಯಾಗಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಎಲ್ಲ ರೀತಿಯ ಹಣಕಾಸು ನೆರವು ನೀಡೋದಾಗಿ ಕೂಡ ಹೇಳಿದ್ದ ಅಂತೇಳಿ ಆರೋಪಿಸಿದ್ದಾಳೆ. ಜಾಕ್ವೆಲಿನ್ ಮತ್ತು ನೋರಾ ಫತೇ ಇಬ್ಬರಿಗೂ ಕೂಡ ಸುಕೇಶ್ ಚಂದ್ರಶೇಖರ್ ಕೋಟಿ ಬೆಲೆ ಬಾಳುವ ಗಿಫ್ಟ್ ಕೂಡ ನೀಡಿದ್ದ. ಸುಮಾರು 215 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಸುಕೇಶ್ ಸದ್ಯ ತಿಹಾರ್ ಜೈಲಿನಲ್ಲಿ ಕಂಬಿಣಿಸ್ತಾ ಇದ್ದಾನೆ. ರಾಜ್ಯ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆಯೇ ಪ್ರಧಾನಿ ಮೋದಿಯವರ ಕರ್ನಾಟಕ ಪ್ರವಾಸ ಕೂಡ ಹೆಚ್ಚಾಗ್ತಾ ಇದೆ. ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ಇಂದು ಮೋದಿ ಭೇಟಿ ನೀಡಿ ಹೊಸ ಹವಾ ಸೃಷ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲಿಗೆ ಯಾದಗಿರಿ ಜಿಲ್ಲೆಯ ಕೋಡೆಕಲ್ ಗ್ರಾಮದಲ್ಲಿ ನಾರಾಯಣಪುರ ಎಡದಂಡೆ ಕಾಲುವೆ ಯೋಜನೆಗೆ ಅವರು ಇವತ್ತು ಚಾಲನೆಯನ್ನು ನೀಡಿದರು. ಕನ್ನಡದಲ್ಲೇ ಭಾಷಣವನ್ನು ಆರಂಭಿಸಿದ ಪ್ರಧಾನಿ ಮೋದಿ ತಮ್ಮ ಸರ್ಕಾರದ ಸಾಧನೆಗಳನ್ನು ಹೇಳಿಕೊಂಡರು. ಇದೇ ವೇಳೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ನಿಂದಾಗಿ ಯಾದಗಿರಿ ಅಭಿವೃದ್ಧಿ ಆಗಿರಲಿಲ್ಲ. ಈ ಹಿಂದಿನ ಸರ್ಕಾರಗಳು ಯಾದಗಿರಿ ಮತ್ತು ಉತ್ತರ ಕರ್ನಾಟಕದ ಕೆಲ ಭಾಗಗಳನ್ನು ಹಿಂದುಳಿದ ಪ್ರದೇಶ ಅಂತ ಘೋಷಣೆ ಮಾಡಿ ಜವಾಬ್ದಾರಿಯಿಂದ ನುಣುಚಿಕೊಂಡಿವೆ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟರು. ಬಳಿಕ ಶರಣರ ನಾಡು ಕಲಬುರಗಿಯಲ್ಲಿ ಬಂಜಾರ ನಗಾರಿ ಬಾರಿಸುವ ಮೂಲಕ ಸಮಾವೇಶಕ್ಕೆ ಚಾಲನೆಯನ್ನು ನೀಡಿದರು. ಲಂಬಾಣಿ ಸಮುದಾಯದವರಿಗೆ ಮನೆಗಳ ಹಕ್ಕುಪತ್ರವನ್ನು ವಿತರಣೆ ಕೂಡ ಮಾಡಿದರು. ಈ ನಡುವೆ ಸಿಎಂ ಬಸವರಾಜ ಬೊಮ್ಮಾಯಿ ಮುಂದಿನ ದಶಕವನ್ನು ನೀರಾವರಿ ದಶಕ ಅಂತೇಳಿ ಘೋಷಣೆ ಮಾಡಿದರು. ಹೆಚ್ಚು ಸಂಪನ್ಮೂಲ ಹಣ ಒದಗಿಸಿ ಎಲ್ಲಾ ಯೋಜನೆಗಳನ್ನು ಪೂರ್ಣಗೊಳಿಸುವುದಾಗಿ ಕೂಡ ಅವರು ತಿಳಿಸಿದರು. ಇಷ್ಟೇ ಅಲ್ಲದೆ ತಾಂಡಾಗಳನ್ನು ಕಂದಾಯ ಗ್ರಾಮ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. पिछड़ा घोषित कर अपनी जिम्मेदारी से हाथ धो दिए थे. इस क्षेत्र के पीछे रहने का कारण क्या है? यहां का पिछड़ापन कैसे दूर होगा? इस पर पहले की सरकारों ने न सोचने के लिए समय निकाला, मेहनत करना तो दूर की बात रही.
ಇನ್ನು ಭಾಷಣದ ವೇಳೆ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದ ಪ್ರಧಾನಿ ಮೋದಿ ಅವರಿಗೆ ಸಿದ್ದರಾಮಯ್ಯ ಪೋಸ್ಟರ್ ಪಂಚ್ ಕೊಟ್ಟಿದ್ದಾರೆ. ನ್ಯಾಯ ಬೇಕು ಮೋದಿ ಎಂಬ ಪೋಸ್ಟರ್ ರಿಲೀಸ್ ಮಾಡಿರುವಂತಹ ಸಿದ್ದರಾಮಯ್ಯ ಪ್ರಧಾನಿ ಅವರಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಬದುಕಿದ್ದಾಗಲಂತೂ ನ್ಯಾಯ ಸಿಗಲಿಲ್ಲ, ಸತ್ತ ಮೇಲಾದರೂ ನ್ಯಾಯ ಸಿಗುವುದು ಬೇಡವೇ ಮೋದಿಯವರೇ? ಕಮಿಷನ್ ನೀಡಿಲ್ಲ ಎಂಬ ಕಾರಣಕ್ಕೆ ಗುತ್ತಿಗೆದಾರ ಪ್ರಸಾದ್ ಮೃತಪಟ್ಟ. ಈ ಸಾವಿನ ಸರಣಿ ಕೊನೆಗಣಿಸುವವರು ಯಾರು ಮೋದಿಯವರೇ? ಮೆಟ್ರೋ ಪಿಲ್ಲರ್ನ ಚೌಕಟ್ಟು ಬಿದ್ದು ತಾಯಿ ಮಗು ಮೃತಪಟ್ಟಿದ್ದಾರೆ. ಚೀಫ್ ಇಂಜಿನಿಯರ್ ಮೇಲೆ ಕ್ರಮ ಯಾವಾಗ ಮೋದಿಯವರೇ? ನಮ್ಮ ರೈತನ ನಂದಿನಿ ಹಾಲಿನ ಮೇಲೆ ಗುಜರಾತ್ನ ಅಮೂಲ್ ಕಣ್ಣು ಬಿದ್ದಿದೆ. ರೈತರ ಅನ್ನದ ತಟ್ಟೆಗೆ ಮಣ್ಣು ಹಾಕುವ ಬುದ್ಧಿ ಬಿಡುವುದು ಯಾವಾಗ? ಶರಾವತಿ ಸಂತ್ರಸ್ತ ಕುಟುಂಬಗಳ ಸಮಸ್ಯೆಗೆ ಸ್ಪಂದಿಸಿ ಪ್ರಧಾನಿಗಳೇ ಎಂದು ಟ್ವೀಟ್ ಮೂಲಕ ಮೋದಿಯವರಿಗೆ ಹಲವು ಪ್ರಶ್ನೆಗಳನ್ನು ಸಿದ್ದರಾಮಯ್ಯ ಕೇಳಿದ್ದಾರೆ. ಕಾಂಗ್ರೆಸ್ನ ಪ್ರಜಾಧ್ವನಿ ಬಸ್ ಯಾತ್ರೆ ಇವತ್ತು ಹಾವೇರಿಯಲ್ಲಿ ನಡೆಯಿತು. ಇದೇ ವೇಳೆ ಮಾತನಾಡಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಇವಾಗ ವಾರಕ್ಕೊಮ್ಮೆ ಮೋದಿಯವರು ಕರ್ನಾಟಕಕ್ಕೆ ಬರ್ತಾರೆ. ಯಾಕಂದ್ರೆ ಬಿಜೆಪಿಯವರ ಬಂಡವಾಳನೇ ನರೇಂದ್ರ ಮೋದಿ. ಇವರದ್ದೆಲ್ಲ ಹಳಸಿ ಹೋಗಿದೆ. ನರೇಂದ್ರ ಮೋದಿಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನಾನು ತಿನ್ನಲ್ಲ, ತಿನ್ನೋರಿಗೆ ಬಿಡಲ್ಲ ಅನ್ನೋ ನೀವು ಬಸವರಾಜ ಬೊಮ್ಮಾಯಿ ಮತ್ತು ಮಂತ್ರಿಗಳಿಗೆ ಯಾಕೆ ತಿನ್ನೋದಕ್ಕೆ ಬಿಟ್ಟಿದ್ದೀರಿ ಅಂತ ವಾಗ್ದಾಳಿ ನಡೆಸಿದರು. ಜೊತೆಗೆ ಬೊಮ್ಮಾಯಿ, ನಿಮಗೆ ದಮ್ ಇದ್ರೆ, ತಾಕತ್ತಿದ್ರೆ 40% ಕಮಿಷನ್ ಭ್ರಷ್ಟಾಚಾರವನ್ನ ತನಿಖೆ ಮಾಡಿಸಿ ಶಿಕ್ಷೆ ಮಾಡೋ ಕೆಲಸ ಮಾಡಬೇಕಾಗಿತ್ತು ಅಂತ ಗುಡುಗಿದ್ರು. PSI ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ವರ್ಗಾವಣೆಗೆ ಇಂತಿಷ್ಟು ಹಣ ಅಂತ ಪಡಿತಾ ಇದ್ದಾರೆ. ಆದರೆ ನಮ್ಮ ಕಾಲದಲ್ಲಿ ಇದೆಲ್ಲ ನಡೆದಿಲ್ಲ ಅಂತ ಟಾಂಗ್ ನೀಡಿದ್ರು. ಇನ್ನು ಜನವರಿ 17ರಂದು ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ನ ನಾಯಕಿ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಪ್ರತಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡೋದಾಗಿ ಘೋಷಣೆಯನ್ನ ಮಾಡಿದ್ರು. ಇದರಿಂದ ಎಚ್ಚೆತ್ತುಕೊಂಡಿರುವ ಬಿಜೆಪಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಅಂದ್ರೆ BPL ಕುಟುಂಬಕ್ಕೆ ಮಾಸಿಕ 2,000 ರೂಪಾಯಿ ಕೊಡೋದಾಗಿ ಘೋಷಣೆಯನ್ನ ಮಾಡಿದೆ. ಅಲ್ಲದೆ ತತ್ಕ್ಷಣದಿಂದಲೇ ಈ ಯೋಜನೆ ಜಾರಿಯಾಗಲಿದೆ ಅಂತ CM ಬೊಮ್ಮಾಯಿ ಘೋಷಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಎಲ್ಲ ಕ್ರೆಡಿಟ್ ಸಿಗೋದನ್ನ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಚುನಾವಣೆ ವರ್ಷದಲ್ಲಿ ಇಂತಹ ಘೋಷಣೆಯನ್ನು ಮಾಡದಂಥವ್ರು ನಿಜಕ್ಕೂ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ ಇಲ್ವಾ? ಇವೆಲ್ಲವೂ ಕೂಡ ಬಹಳ ಕುತೂಹಲಕಾರಿಯಾಗಿರುವಂಥ ಅಂಶಗಳು. ಇನ್ನು 2024ರಲ್ಲಿ ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ರಚಿಸೋದಕ್ಕೆ ತೆಲಂಗಾಣದ ಮುಖ್ಯಮಂತ್ರಿ KCR ಪಣ ತೊಟ್ಟಿದ್ದಾರೆ. ಭಾರತ ರಾಷ್ಟ್ರ ಸಮಿತಿ ಪಕ್ಷದ ಮುಖ್ಯಸ್ಥರಾಗಿರುವ KCR ಹೈದರಾಬಾದ್ನಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನವನ್ನ ಮಾಡಿದರು. KCR ಹಮ್ಮಿಕೊಂಡಿದ್ದ ಬೃಹತ್ ಸಮಾವೇಶದಲ್ಲಿ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್, ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಮತ್ತು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಭಾಗಿಯಾಗಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ವಿಪಕ್ಷಗಳ ಪ್ರಮುಖ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಹೊರತುಪಡಿಸಿ ಸ್ಥಳೀಯ ಪಕ್ಷಗಳನ್ನು ಒಟ್ಟುಗೂಡಿಸುವಲ್ಲಿ ಭಾರತ ರಾಷ್ಟ್ರ ಸಮಿತಿಯನ್ನ ಈಗಾಗಲೇ ಸ್ಥಾಪಿಸಲಾಗಿದೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ವಿಪಕ್ಷಗಳನ್ನೆಲ್ಲ ಒಟ್ಟುಗೂಡಿಸೋದಕ್ಕೆ KCR ಪಣ ತೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಮತಾ ಬ್ಯಾನರ್ಜಿ, MK ಸ್ಟಾಲಿನ್, ಶರದ್ ಪವಾರ್, ಉದ್ಧವ್ ಠಾಕ್ರೆ ಅಷ್ಟೇ ಅಲ್ಲದೆ JDSನ HD ಕುಮಾರಸ್ವಾಮಿ ಅವರನ್ನ ಕೂಡ KCR ಭೇಟಿಯಾಗಿ ಚರ್ಚೆಯನ್ನು ನಡೆಸಿದರು. ದೇವೇಗೌಡರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದರು. ಎಲ್ಲ ನಾಯಕರ ಸಹಕಾರದೊಂದಿಗೆ 2024ರಲ್ಲಿ ಕೇಂದ್ರದಲ್ಲಿ ಮೈತ್ರಿ ಸರ್ಕಾರ ರಚಿಸುವ ಬಗ್ಗೆ KCR ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಅತ್ತ KCR ವಿವಿಧ ಪಕ್ಷಗಳ ನಾಯಕರನ್ನ ಒಟ್ಟುಗೂಡಿಸ್ತಾ ಇದ್ದಂತೆಯೇ ಇತ್ತ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಗರಂ ಆಗಿದ್ದಾರೆ. ಯಾಕಂದ್ರೆ KCR ತಮ್ಮ ನೇತೃತ್ವದ ಸಮಾವೇಶಕ್ಕೆ ನಿತೀಶ್ ಕುಮಾರ್ ಅವರನ್ನ ಆಹ್ವಾನ ಮಾಡಿಲ್ಲ. ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ ಅಂತ ಹೇಳುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ನಾನು ವಿವರಿಸ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ KCR ಗುರಿ ಇರುವಂಥದ್ದು ಪ್ರಧಾನಿ ಪಟ್ಟ. ಆದರೆ ಅದೇ ಪ್ರಧಾನಿ ಪಟ್ಟದ ಮೇಲೆ ನಿತೀಶ್ ಕುಮಾರ್ ಕೂಡ ಕಣ್ಣಿಟ್ಟಿದ್ದಾರೆ. ಮೈತ್ರಿ ಸರ್ಕಾರ ರಚಿಸಿ ಪ್ರಧಾನಿಯಾಗುವಂತಹ ಮಹದಾಸೆ ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಇದೆ. ಕಾಂಗ್ರೆಸ್ RJD ಸೇರಿ ವಿಪಕ್ಷಗಳನ್ನು ಒಟ್ಟುಗೂಡಿಸೋದಕ್ಕೆ ನಿತೀಶ್ ಕುಮಾರ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ಅವರ ಜೊತೆ ಕೂಡ ಅವರು ಚರ್ಚೆಯನ್ನು ನಡೆಸಿದರು. ನಿತೀಶ್ ಕುಮಾರ್ 2024ರ ಲೋಕಸಭೆ ಚುನಾವಣೆ ಕುರಿತು ಅವತ್ತು ಅಲ್ಲಿ ಚರ್ಚೆಯನ್ನು ನಡೆಸಲಾಗಿತ್ತು. KCRಗೂ ಕೂಡ ಪ್ರಧಾನಿಯಾಗುವಂಥ ಆಸೆ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ವಿಪಕ್ಷಗಳನ್ನು ಒಗ್ಗೂಡಿಸೋದಕ್ಕೆ KCR ಮತ್ತು ನಿತೀಶ್ ಮಧ್ಯೆ ಈಗ ಪೈಪೋಟಿ ಶುರುವಾಗಿದೆ. ವಿಮಾನದಲ್ಲಿ ಪ್ರಯಾಣಿಸಬೇಕು ಅನ್ನೋದಾದರೆ ನಮ್ಮ ದೇಶದ ಏರ್ಪೋರ್ಟ್ಗಳಿಗೆ 2 ಗಂಟೆ ಮುನ್ನವೇ ತಲುಪಬೇಕು. ಚೆಕಿಂಗ್ ಎಲ್ಲ ಆಗಿ ಅಲ್ಲಿ ಗಂಟೆ ಕಾಲ ಕಾದು ಕುಳಿತುಕೊಳ್ಬೇಕು. ಇಷ್ಟೆಲ್ಲ ಕಾದು ವಿಮಾನವೇ ಪ್ರಯಾಣಿಕರನ್ನ ಬಿಟ್ಟು ಹೋದರೆ ಏನಾಗಬೇಡ ಅನ್ನುವಂಥದ್ದು. ಇಂಥದ್ದೊಂದು ಘಟನೆ ಪಂಜಾಬ್ನ ಅಮೃತಸರದಲ್ಲಿ ನಡೆದಿದೆ. ರಾತ್ರಿ 7:55ಕ್ಕೆ ಸಿಂಗಾಪುರಕ್ಕೆ ತೆರಳಬೇಕಿದ್ದ ವಿಮಾನ ಮಧ್ಯಾಹ್ನ 3 ಗಂಟೆಗೆ ಟೇಕ್ ಆಫ್ ಆಗಿದೆ. ಇದರಿಂದಾಗಿ 35 ಮಂದಿ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಸಿಕ್ಕಾಕೊಂಡಿದ್ರು.
ರೊಚ್ಚಿಗೆದ್ದ ಪ್ರಯಾಣಿಕರು ಅವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಇನ್ನು ಘಟನೆಯ ಬಗ್ಗೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ತನಿಖೆಗೆ ಆದೇಶವನ್ನು ನೀಡಿದೆ. ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. 55 ಮಂದಿ ಪ್ರಯಾಣಿಕರನ್ನು ಬಿಟ್ಟು ವಿಮಾನ ನಿಗದಿತ ಸಮಯಕ್ಕಿಂತ ಮುಂಚೆನೇ ದೆಹಲಿಗೆ ಹಾರಿತ್ತು. ಭಾರತೀಯ ಕ್ರಿಕೆಟ್ ತಂಡಕ್ಕೆ ಹೊಸ ನಾಯಕನ ಹುಡುಕಾಟ ಈಗಾಗಲೇ ಶುರುವಾಗಿದೆ. ಈ ವರ್ಷ ಭಾರತದಲ್ಲಿ ನಡೆಯಲಿರುವ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲೇ ರೋಹಿತ್ ಶರ್ಮಾ ಟೀಮ್ ಇಂಡಿಯಾವನ್ನ ಮುನ್ನಡೆಸಲಿದ್ದಾರೆ. ವಿಶ್ವಕಪ್ ಬಳಿಕ ಹೊಸ ನಾಯಕನನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ನಾಯಕತ್ವ ರೇಸ್ನಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 2024ರಲ್ಲಿ ನಡೆಯಲಿರುವ T20 ವಿಶ್ವಕಪ್ಗೂ ಕೂಡ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾವನ್ನ ಮುನ್ನಡೆಸುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ವಿರುದ್ಧದ T20 ಸರಣಿಯಲ್ಲೂ ಕೂಡ ಪಾಂಡ್ಯ ಭಾರತ ತಂಡವನ್ನು ಮುನ್ನಡೆಸಿದ್ರು. ಕಳೆದ ಬಾರಿಯ IPLನಲ್ಲಿ ಪಾಂಡ್ಯ ನೇತೃತ್ವದ ಗುಜರಾತ್ ಟೈಟಾನ್ಸ್ ತನ್ನ ಚೊಚ್ಚಲ ಟೂರ್ನಿಯಲ್ಲೇನೆ ಕಪ್ ಎತ್ತಿ ಹಿಡಿದಿತ್ತು. ಈ ಮೂಲಕವಾಗಿ ಪಾಂಡ್ಯ ಅವರ ನಾಯಕತ್ವಕ್ಕೂ ಕೂಡ ಬಹಳ ದೊಡ್ಡ ಯಶಸ್ಸು ಮತ್ತು ಪ್ರಶಂಸೆ ಎರಡೂ ಜೊತೆಯಾಗಿಯೇ ಸಿಕ್ಕಿತ್ತು. ದೇಶದಲ್ಲಿ ಒಂದೇ ಒಂದು ಕೊರೋನಾ ಕೇಸ್ ಕೂಡ ಪತ್ತೆಯಾಗದಂತೆ ಕ್ರಮ ಕೈಗೊಂಡು ಜಗತ್ತಿನಾದ್ಯಂತ ಸುದ್ದಿಯಾಗಿದ್ದ ನ್ಯೂಜಿಲೆಂಡ್ನ ಮಹಿಳಾ ಪ್ರಧಾನಮಂತ್ರಿ ಜೆಸಿಂಡಾ ಆರ್ಡನ್ ದಿಢೀರ್ ಅಂತ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಜೆಸಿಂಡಾ ರಾಜೀನಾಮೆ ನ್ಯೂಜಿಲೆಂಡ್ ಜನತೆಗೆ ಅಕ್ಷರಶಃ ಆಘಾತವನ್ನು ಉಂಟು ಮಾಡಿದೆ. ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸೋದೇ ಒಂದು ದೊಡ್ಡ ಗೌರವ. ಇದು ಅತ್ಯಂತ ಸವಾಲಿನ ಜವಾಬ್ದಾರಿ ಕೂಡ. ಇದಕ್ಕೆ ನ್ಯಾಯ ಒದಗಿಸೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಇದು ಸೂಕ್ತ ಸಮಯ ಅಂತ ಲೇಬರ್ ಪಕ್ಷದ ಸದಸ್ಯರ ಸಭೆಯಲ್ಲಿ ಅವರು ಹೇಳಿದ್ದಾರೆ. ಈ ಮೂಲಕ ಪ್ರಧಾನಿಯಾಗಿ ತಮ್ಮ 2ನೇ ಅವಧಿಯಲ್ಲಿ 3 ವರ್ಷಗಳ ಕಾಲವಷ್ಟೇ ಆಡಳಿತ ಮಾಡಿ ಜೆಸಿಂಡಾ ಪದತ್ಯಾಗವನ್ನು ಮಾಡಿದ್ದಾರೆ. ಜೆಸಿಂಡಾ ಕೇವಲ ನ್ಯೂಜಿಲೆಂಡ್ನಲ್ಲಿ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ತಮ್ಮ ಒಳ್ಳೆಯ ಕಾರ್ಯಗಳಿಗಾಗಿ ಹೆಸರನ್ನು ಮಾಡಿಕೊಂಡಿದ್ರು. ಕೊರೋನಾ ಸಂದರ್ಭದಲ್ಲಿ ಒಂದೇ ಒಂದು ಪಾಸಿಟಿವ್ ಕೇಸ್ ಕೂಡ ತಮ್ಮ ದೇಶದಲ್ಲಿ ಬಾರದಂತೆ ಕ್ರಮ ಕೈಗೊಂಡು ಇಡೀ ಜಗತ್ತಿಗೆ ಅವರು ಮಾದರಿಯಾಗಿದ್ರು. ಇನ್ನು ನ್ಯೂಜಿಲೆಂಡ್ ಪ್ರಧಾನಿ ರಾಜೀನಾಮೆಯ ಬಗ್ಗೆ ಟ್ವೀಟ್ ಮಾಡಿರುವ ಕಾಂಗ್ರೆಸ್ನ ಹಿರಿಯ ನಾಯಕ ಜಯರಾಮ್ ರಮೇಶ್, ಕೆರಿಯರ್ನ ಉತ್ತುಂಗದಲ್ಲಿದ್ದಾಗಲೇ ರಾಜೀನಾಮೆಯನ್ನು ನೀಡಬೇಕು. ಹೊರ ನಡೆದಾಗ ಜನರು ಯಾಕೆ ಹೋಗ್ತಿದ್ದೀರಾ ಅಂತ ಕೇಳಬೇಕೇ ಹೊರತು ಯಾವಾಗ ಹೋಗ್ತೀರಾ ಅಂತ ಕೇಳಬಾರ್ದು. ಭಾರತದ ರಾಜಕೀಯಕ್ಕೂ ಜೆಸಿಂಡಾರಂಥವರ ಅಗತ್ಯತೆ ಇದೆ ಅಂತ ಜಯರಾಮ್ ರಮೇಶ್ ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ ಖುದ್ದು ಕಾಂಗ್ರೆಸ್ ಪಕ್ಷದ ನಾಯಕರೇ ಇದನ್ನು ಪಾಲಿಸ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇದು ಜಯರಾಮ್ ರಮೇಶ್ ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ಪ್ರಧಾನಿ ಮೋದಿ ಕುರಿತ BBC ಡಾಕ್ಯುಮೆಂಟರಿಯನ್ನು ಬ್ರಿಟನ್ ಪ್ರಧಾನಿ ರಿಷಿ ಸುನಾಕ್ ತಿರಸ್ಕರಿಸಿದ್ದಾರೆ. ಬ್ರಿಟನ್ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಪಾಕಿಸ್ತಾನ ಮೂಲದ ಬ್ರಿಟನ್ ಸಂಸದ ಇಮ್ರಾನ್ ಹುಸೇನ್ ಸಂಸತ್ನಲ್ಲಿ BBC ಪ್ರಸಾರ ಮಾಡಿರುವ ಮೋದಿ ಕುರಿತ ಡಾಕ್ಯುಮೆಂಟರಿ ಬಗ್ಗೆ ಪ್ರಸ್ತಾಪಿಸಿದರು. ದಿ ಮೋದಿ ಕ್ವೆಶ್ಚನ್ ಅನ್ನುವಂತಹ ಹೆಸರಿನ BBC ಡಾಕ್ಯುಮೆಂಟರಿಯಲ್ಲಿ ಮೋದಿ ಅಧಿಕಾರಾವಧಿಯಲ್ಲಿ ಮುಸಲ್ಮಾನರ ಸ್ಥಿತಿಗತಿ ಸೇರಿದಂತೆ ವಿವಿಧ ವಿಚಾರಗಳಲ್ಲಿ ಟೀಕಿಸಿ ಚಿತ್ರಿಸಲಾಗಿದೆ. ಈ ಬಗ್ಗೆ ಬ್ರಿಟನ್ನ ಸಂಸದ ಇಮ್ರಾನ್ ಹುಸೇನ್ ಸಂಸತ್ನಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಈ ವೇಳೆ ಪ್ರಧಾನಿ ರಿಷಿ ಸುನಾಕ್ ಮೋದಿಯವರನ್ನು ಬಿಂಬಿಸಿದ ರೀತಿ ಸರಿ ಇಲ್ಲ ಎಂದಿದ್ದಾರೆ. ಮತ್ತೊಂದೆಡೆ ಭಾರತೀಯ ವಿದೇಶಾಂಗ ಇಲಾಖೆ BBC ಡಾಕ್ಯುಮೆಂಟರಿಯನ್ನು ಪ್ರೊಪಗಾಂಡಾ ಪೀಸ್ ಮತ್ತು ವಸಾಹತುಶಾಹಿ ಮನಸ್ಥಿತಿ ಅಂತ ತಿರುಗೇಟು ಕೊಟ್ಟಿದೆ. ಜಗತ್ತಿನ ಅತಿ ವೇಗದ ಓಟಗಾರ ಒಲಿಂಪಿಕ್ಸ್ ಚಾಂಪಿಯನ್ ಉಸೇನ್ ಬೋಲ್ಟ್ ಹಣಕಾಸು ಹಗರಣದಲ್ಲಿ ಸಿಲುಕಿ ಬರೋಬ್ಬರಿ $12 ಮಿಲಿಯನ್ ಕಳ್ಕೊಂಡಿದ್ದಾರೆ. ಜಮೈಕಾ ಮೂಲದ ಸಂಸ್ಥೆಯೊಂದರಲ್ಲಿ ಉಸೇನ್ ಬೋಲ್ಟ್ $12 ಮಿಲಿಯನ್ ಹೂಡಿಕೆ ಮಾಡಿದರು. ಆದರೆ ಈ ಹೂಡಿಕೆ ಸಂಸ್ಥೆಯಲ್ಲಿ ಭಾರೀ ಅಕ್ರಮ ನಡೆದಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಉಸೇನ್ ಬೋಲ್ಟ್ ಅಕೌಂಟ್ನಲ್ಲಿದ್ದಂತಹ ಹಣವನ್ನು ದೋಚಲಾಗಿದ್ದು ಈಗ $12 ಮಿಲಿಯನ್ ಹೂಡಿಕೆ ಮಾಡಿದ್ದ ಬೋಲ್ಟ್ ಅಕೌಂಟ್ನಲ್ಲಿ ಸದ್ಯ ಕೇವಲ $12,000 ಅಷ್ಟೇ ಉಳ್ಕೊಂಡಿದೆ. ಇದೀಗ ಬೋಲ್ಟ್ ಖಾಸಗಿ ಹೂಡಿಕೆ ಸಂಸ್ಥೆ ವಿರುದ್ಧ ಕಾನೂನು ಹೋರಾಟ ನಡೆಸೋದಕ್ಕೆ ಮುಂದಾಗಿದ್ದಾರೆ. 50% ಉದ್ಯೋಗಿಗಳನ್ನ ಕೆಲಸದಿಂದ ಕಿತ್ತು ಹಾಕಿದ್ರು. ಟ್ವಿಟರ್ ಒಡೆಯ ಎಲಾನ್ ಮಸ್ಕ್ಗೆ ಸಮಾಧಾನವಾದಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿಯನ್ನ ಮನೆಗೆ ಕಳುಹಿಸೋದಕ್ಕೆ ಮಸ್ಕ್ ಚಿಂತನೆಯನ್ನ ನಡೆಸಿದ್ದಾರೆ. ಈ ಹಿಂದೆ ಟ್ವಿಟರ್ನಲ್ಲಿ 7,500 ಮಂದಿ ಉದ್ಯೋಗವನ್ನು ಹೊಂದಿದ್ರು. ಆದ್ರೀಗ ಕೇವಲ 3,500 ಮಂದಿಯಷ್ಟೇ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ 1,500 ಮಂದಿಯನ್ನ ಕೆಲಸದಿಂದ ತೆಗೆಯೋದಕ್ಕೆ ಈಗ ಮಸ್ಕ್ ಪ್ಲಾನ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಇದು ಕೇವಲ ಟ್ವಿಟರ್ ಕಂಪನಿಗಷ್ಟೇ ಸೀಮಿತ ಆಗಿಲ್ಲ. ಅಮೆಜಾನ್ ಕೂಡ ಉದ್ಯೋಗಿಗಳ ಕಡಿತಕ್ಕೆ ಮುಂದಾಗಿದೆ. ನ್ಯೂಸ್ ಶೋವನ್ನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನ ಹೇಳ್ತೀನಿ. ಬದುಕು ಕರೆದೊಯ್ಯುವ ಕಡೆ ನೀವು ಹೋಗದೆ, ನೀವು ಹೋಗುವ ಕಡೆಗೆ ಬದುಕನ್ನ ಕರೆದುಕೊಂಡು ಹೋಗುವುದು ಜಾಣತನ. ಇದು ಜ್ಞಾನಪೀಠ ಪುರಸ್ಕೃತ ಸಾಹಿತಿ ವಿಕ್ರ್ ಗೋಕಾಕ್ ಅವರ ಮಾತು. ನಿಜಕ್ಕೂ ಕೂಡ ನಮ್ಮ ಬದುಕು ಎತ್ತ ಸಾಗ್ತಾ ಇದೆಯೋ ಅದರ ಪಾಡಿಗೆ ಅದ್ರ ಜೊತೆಗೇ ನಾವು ಹೋಗ್ತಾ ಇರ್ತೀವಿ ಅಂತ ಹೇಳಿ ಕೂರೋದಲ್ಲ, ಅದರ ಜೊತೆಗೆ ನಾವು ಹೋಗೋದಲ್ಲ. ಬದಲಿಗೆ ನಮ್ಮ ಬದುಕು ಹೇಗಿರಬೇಕು, ನಾವು ಹೋಗೋ ಕಡೆಗೆ ನಮ್ಮ ಬದುಕನ್ನು ಕರ್ಕೊಂಡು ಹೋಗಬೇಕು. ಅದೇನೇ ನಿಜವಾಗ್ಲೂ ಕೂಡ ನಮ್ಮ ಜಾಣತನ ಅನ್ನುವಂಥದ್ದನ್ನು ಇದನ್ನೇ ಗೋಕಾಕ್ ಅವರ ಈ ಸಾಲುಗಳಲ್ಲಿ ನಾವು ಗುರುತಿಸಬಹುದು.
ಇದಾಗಿತ್ತು ಇವತ್ತಿನ ನ್ಯೂಸ್ ಶೋದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಯನ್ನು ನಾನು ನಿಮಗೆ ಪ್ರತಿನಿತ್ಯ ನೀಡ್ತಾ ಇರ್ತೀನಿ. ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.